ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಬ್ಯಾಕ್ ಟು ಸ್ಕೂಲ್ ಅನ್ನೋ ಥರ ಅಮ್ಮಂದಿರಿಗೆ ಕೂಡ ಬ್ಯಾಕ್ ಟು ಬಿಸಿ ಶೆಡ್ಯೂಲ್ ಅನ್ನೋ ಥರ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳಿಗಿಂತ ನಮಗೇನೆ ಜಾಸ್ತಿ ಟೆನ್ಷನ್ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ಮಗಳಿಗೆ ಇವತ್ತಿಂದ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಸುತ್ತಾಟ ರಜಾ ಎಲ್ಲ ಮುಗಿಸ್ಬಿಟ್ಟು ಅವಳನ್ನ ಇವತ್ತು ಸ್ಕೂಲಿಗೆ ಕಳ್ಸೋದಕ್ಕೆ ಅಂದ್ಬಿಟ್ಟು ಬೇಗ ಇದ್ದಿದ್ದೀನಿ. ಹಾಗೆ ಅವಳಿಗೆ ಹೊಸ ಸ್ಕೂಲು ಫಸ್ಟ್ ಡೇ ಸ್ಕೂಲ್ ಚೇಂಜ್ ಮಾಡಿದ್ದೀವಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ಬಿಸಿ ನೀರನ್ನ ಕುಡಿದು ಅವ್ರಿಗೂ ಕೂಡ ಬಿಸಿನೀರನ್ನ ಮಾಡಿ ಬಾಟ್ಲಿಗೆ ಹಾಕಿಟ್ಟೆ. ಅವ್ರಿನ್ನೂ ಎದ್ದಿಲ್ಲ. ಇವತ್ತು ನಾನು ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಂಚನ್ನ ಸ್ವಲ್ಪ ಪಳಗಿಸ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಂಚು ತುಂಬ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಆ ಈರುಳ್ಳಿನ ತೆಗೆದು ದೋಸೆ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಕಬ್ಬಿಣದ ಹಂಚಲ್ಲಿ. ದೋಸೆ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದೆ. ಕಾಯಿ ಚಟ್ನಿಗೆ ಕಾಯಿ, ಕಡಲೆ, ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗಳನ್ನ ಅವರಪ್ಪ ಎಬ್ಬಿಸ್ಕೊಂಬಂದರು. ಅವಳು ಚಳಿ ಅಂತ ಬೆಡ್ಶೀಟ್ ಹೊಚ್ಕೊಂಡು ಕೂತಿದ್ಲು. ಅವಳಿಗೆ ಒಂದು ಗ್ಲಾಸ್ ಬಿಸಿನೀರನ್ನ ಕೊಟ್ಟೆ. ಮಕ್ಕಳಿಗೆ ಬಿಸಿನೀರನ್ನ ಕೊಡೋದ್ರಿಂದ ಮೋಷನ್ ಕ್ಲೀನಾಗಿ ಮಾಡ್ತಾರೆ ಬೆಳಗ್ಗೆ ಎದ್ದ ಟೈಮಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಅವರು ಮೋಷನ್ನ ಕ್ಲೀನಾಗಿ ಪಾಸ್ ಮಾಡಿದ್ರೆ ನೆಕ್ಸ್ಟು ತಿಂಡಿ ಊಟ ನೀಟಾಗಿ ತಿಂತಾರೆ. ನಾನು ದೋಸೆ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಹಾಟ್ ಬಾಕ್ಸಿಗೆ ಹಾಕಿಟ್ಟೆ. ಹಾಗೆ ನನ್ನ ಮಗುನ ಇವತ್ತು ಸ್ಕೂಲಿಗೆ ಕಳ್ಸೋಣ ಅಂದ್ಬಿಟ್ಟು ಅವ್ನ ಬಾಕ್ಸಿಗೆ ಇವತ್ತು ನಾನು ಬರೀ ಬನಾನ ಹಾಕ್ತೆ ಫಸ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಕಡೆ ನನ್ನ ಮಗಳನ್ನ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಇನ್ನೊಂದು ಕಡೆ ನನ್ನ ಮಗನ ಕೂಡ ಎಬ್ಬರಿಸ್ತಾ ಇದ್ದೀವಿ ಸ್ಕೂಲಿಗೆ ಕಳ್ಸೋದಕ್ಕೆ. ಅವ್ನು ನಾನು ಹೋಗಲ್ಲ ಅಂತ ಹಠ ಮಾಡ್ತಾಯಿದ್ದ. ಹಾಗೂ ಸ್ನಾನ ಮಾಡಿಸ್ಕೊಂಡ್ಬಂದು ಅವರಪ್ಪ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ರೆಡಿ ಮಾಡಿದೆ. ಅವಳಿಗೆ ಟೈಮ್ ಆಯಿತು. ಅವಳಿಗೆ ಇವತ್ತು ಹೊಸ ಸ್ಕೂಲು ಹಾಗೆ ಫಸ್ಟೇ ಆಗಿರೋದ್ರಿಂದ ಇವೆಲ್ಲರೂ ಹೋಗಿದ್ವಿ ಡ್ರಾಪ್ ಮಾಡಲಿಕ್ಕೆ. ಅವಳಿಗೂ ಸ್ವಲ್ಪ ಹೊಸ ಸ್ಕೂಲ್ ಅಲ್ವಾ, ಭಯ ನರ್ವಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಬಿಟ್ಟು ಬಂದ್ವಿ. ನಂತರ ಮನೆಗೆ ಬಂದು ಮತ್ತೆ ನನ್ನ ಮಗಂಗೆ ತಿಂಡಿ ಎಲ್ಲ ತಿನ್ನಿಸಿ ಅವನ್ನ ಕೂಡ ರೆಡಿ ಮಾಡಿದ್ವಿ. ಅವ್ನು ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಹಾಗೂ ಏನೇನೋ ಪೂಸಿ ಮಾಡಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಸ್ಕೂಲ್ ಹತ್ರ. ಅವನಿಗೆ ಮೊದಲನೇ ವರ್ಷ ಅಲ್ವಾ, ಮನೆ ಪಕ್ಕದಲ್ಲಿ ಎಲ್ಲಾದರೂ ಹಾಕೊಳ್ಳೋಣ, ಅವ್ನು ಫಸ್ಟು ಸೆಟ್ ಆಗಲಿ ಅಡ್ಜಸ್ಟ್ ಆಗಲಿ ಕೂತ್ಕೊಳ್ಳೋದೆಲ್ಲ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಸುಮ್ಮನೆ ವಿಚಾರಿಸ್ಕೊಂಡಿದ್ದೆ. ಕಳಿಸಿ ಫಸ್ಟ್ ನೋಡೋಣ ಅಂದರು. ಸೊ ಹಾಗಾಗಿ ಫಸ್ಟೇ ಹಾಗೆ ಕಳಿಸಿದ್ವಿ. ಅಡ್ಮಿಷನ್ ಎಲ್ಲ ಮಾಡಿರಲಿಲ್ಲ. ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಬೇರೆ ಮಕ್ಕಳೆಲ್ಲ ತುಂಬ ಅಳ್ತಾಯಿದ್ರು. ಅವ್ರನ್ನ ನೋಡಿ ಇವನು ಅಳೋದಕ್ಕೆ ಸ್ಟಾರ್ಟ್ ಆದ. ತುಂಬಾ ಅತ್ತ ಹೋಗಲ್ಲ ಅಂತ ಹಾಗೂ ಏನೋ ಮಾಡಿ ಬಿಟ್ಟು ಬಂದ್ವಿ. ಮತ್ತು ಆಮೇಲೆ ಯಾಕೋ ಆ ಸ್ಕೂಲ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಬಿಡಿಸಿದ್ವಿ, ಕಳಿಸ್ಲಿಲ್ಲ. ಒಂದೇ ದಿನ ಕಳಿಸಿದ್ದಷ್ಟೇ. ಇವಾಗ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಿ. ನಾಳೆಯಿಂದ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇಬ್ಬರೂ ಸ್ಕೂಲಿಂದ ಕರ್ಕೊಂಬಂದು ಮತ್ತು ಇಬ್ಬರಿಗೂ ದೋಸೆ ಹಾಕ್ಕೊಟ್ಟು ದೋಸೆ ಜೊತೆ ಮಾವಿನ ಜೊತೆ ಸ್ವಲ್ಪ ಹಾಲು ಹಾಗೆ ಬೆಲ್ಲದ ಪಾಕ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ.